ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಕೈಲಿದೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಒಂದು ಹೊಸ ನೇಮಕಾತಿ ಅಧಿಸೂಚನೆ. ಇದರಲ್ಲಿ ಕಿರಿಯ ಸಹಾಯಕರು ಮತ್ತೆ ಅಟೆಂಡರ್ ಹೀಗೆ 2 ಮುಖ್ಯ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇದು ನೋಡಿ, ಆಗಸ್ಟ್ 16, 2025 ಅಧಿಕೃತ ನೋಟಿಫಿಕೇಶನ್. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕೆಲಸ ಹುಡುಕ್ತಿರುವವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಅನಿಸ್ತಾ ಇತ್ತು. ಹೌದು ಹೌದು. ಇದರ ಮುಖ್ಯ ಅಂಶಗಳನ್ನು ಬೇಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಶುರು ಮಾಡೋಣವೇ? ಖಂಡಿತ. ಕರ್ನಾಟಕದ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಇದು ನಿಜಕ್ಕೂ ಒಂದು ಗಮನಾರ್ಹವಾದ ಬೆಳವಣಿಗೆ. ಇದರ ಆಳ ಅಗಲಗಳನ್ನ ಸ್ವಲ್ಪ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮೊದಲಿಗೆ ಎಷ್ಟು ಹುದ್ದೆಗಳಿವೆ ಅನ್ನೋದನ್ನ ನೋಡೋಣ. ನೋಟಿಫಿಕೇಶನ್ ಪ್ರಕಾರ ಕಿರಿಯ ಸಹಾಯಕರು ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ಸ್ 62 ಹುದ್ದೆಗಳು. 62, ಹೌದು. ಮತ್ತು ಅಟೆಂಡರ್ ಹುದ್ದೆಗಳು 100 ಅಂದ್ರೆ ಒಟ್ಟು 74 ಅವಕಾಶಗಳು. ಇದು ಪರವಾಗಿಲ್ಲ, ದೊಡ್ಡ ಸಂಖ್ಯೆನೇ ಸರಿ. ಹೌದು, ಸಂಖ್ಯೆ ಖಂಡಿತ ಚೆನ್ನಾಗಿದೆ. ಇನ್ನು ವಿದ್ಯಾರ್ಹತೆ ಬಗ್ಗೆ ಗಮನಿಸಬೇಕಾಗತ್ತೆ. ಇದು ಬಹಳ ಮುಖ್ಯ. ಹೇಳಿ. ಕಿರಿಯ ಸಹಾಯಕ ಹುದ್ದೆಗೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ಡಿಗ್ರಿ ಅಂದ್ರೆ ಪದವಿ ಪಡೆದಿರಬೇಕು. ಓಕೆ. ಅದರ ಜೊತೆಗೆ ನೋಡಿ, ಕಂಪ್ಯೂಟರ್ ಜ್ಞಾನ ಇರಬೇಕು, ಮತ್ತೆ ಕನ್ನಡ ಭಾಷೆಯ ಸಂಪೂರ್ಣ ಜ್ಞಾನ ಅಂದ್ರೆ ಓದೋಕೆ, ಬರೆಯೋಕೆ, ಸ್ಪಷ್ಟವಾಗಿ ಮಾತಾಡೋಕೆ ಮತ್ತೆ ಅರ್ಥ ಮಾಡ್ಕೊಳ್ಳೋಕೆ ಬರಬೇಕು. ಇದು ಕಡ್ಡಾಯ. ಸರಿ. ಅಟೆಂಡರ್ ಹುದ್ದೆಗೆ ಹಾಗಾದ್ರೆ? ಅಟೆಂಡರ್ ಹುದ್ದೆಗೆ SSLC ಪಾಸ್ ಆಗಿದ್ರೆ ಸಾಕು. ಓಕೆ. ಆದ್ರೆ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಇಲ್ಲಿ ಗಮನಿಸಿ, 2 ಹುದ್ದೆಗಳಿಗೂ ಕನ್ನಡ ಭಾಷಾ ಜ್ಞಾನಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂತ. ಹೌದು, ಅದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಸಹಕಾರಿ ಬ್ಯಾಂಕ್ಗಳು ಅಂದಮೇಲೆ ಸ್ಥಳೀಯ ಗ್ರಾಹಕರ ಜೊತೆ ನೇರ ಸಂಪರ್ಕ ಇರುತ್ತೆ ಅಲ್ವಾ? ಹಾಗಾಗಿ ಇದು ಸಹಜ ಕೂಡ. ಕರೆಕ್ಟ್. ಇನ್ನು ವಯಸ್ಸಿನ ಮಿತಿ, ಏಜ್ ಲಿಮಿಟ್ ಏನ್ ಹೇಳಿದ್ದಾರೆ? ಅರ್ಜಿ ಹಾಕೋ ಕೊನೆ ದಿನ ಇದೆಯಲ್ಲ, ಆ ದಿನಾಂಕಕ್ಕೆ ಕನಿಷ್ಠ 18 ವರ್ಷ ಆಗಿರ್ಲೇಬೇಕು. ಗರಿಷ್ಠ ವಯಸ್ಸು ಅಂದ್ರೆ ಅಪ್ಪರ್ ಏಜ್ ಲಿಮಿಟ್ SC ST ಮತ್ತೆ ಪ್ರವರ್ಗ 1 ರವರಿಗೆ 40 ವರ್ಷ. 40. ಓಕೆ. ಹಿಂದುಳಿದ ವರ್ಗದವರಿಗೆ 38 ವರ್ಷ ಮತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ. ಇದು ಗರಿಷ್ಠ ಮಿತಿ. ಸರಿ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಷರತ್ತು ಇದೆ. ಅಭ್ಯರ್ಥಿಗಳು ಕರ್ನಾಟಕದ ನಿವಾಸಿಗಳಾಗಿರಬೇಕು. ಇದು ಇಂಪಾರ್ಟೆಂಟು. ಹೌದು. ಮತ್ತೆ ಮೊದಲೇ ಹೇಳಿದ ಹಾಗೆ ಕನ್ನಡ ಓದಲು ಮತ್ತು ಬರೆಯಲು ಖಚಿತವಾಗಿ ತಿಳಿದಿರಲೇಬೇಕು. ಇದು ಸ್ಪಷ್ಟವಾಗಿ ಸ್ಥಳೀಯರಿಗೆ ಆದ್ಯತೆ ನೀಡುವ ಉದ್ದೇಶವನ್ನ ತೋರಿಸುತ್ತೆ. ಓಕೆ. ಇಷ್ಟೆಲ್ಲ ಅರ್ಹತೆ ಇದ್ದವರು ಅರ್ಜಿ ಹಾಕೋದು ಹೇಗೆ? ಪ್ರಾಸೆಸ್ ಏನಿದೆ? ಆನ್ಲೈನ್ ಮಾತ್ರವಾ? ಹೌದು, ಪೂರ್ತಿಯಾಗಿ ಆನ್ಲೈನ್ ಪ್ರಕ್ರಿಯೆ ಇದು. ಬ್ಯಾಂಕಿನ ವೆಬ್ಸೈಟ್ ಇದೆ, www.bcbl.co.in ಅಂತ. ಸರಿ. ಅಲ್ಲಿ BCC ಬ್ಯಾಂಕ್ ರಿಕ್ರೂಟ್ಮೆಂಟ್ 2025 ಅಂತ ಒಂದು ಲಿಂಕ್ ಇರುತ್ತೆ. ಅದರ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಡೇಟ್ಸ್ ಯಾವಾಗ ಶುರು? ನೋಡಿ, ಆಗಸ್ಟ್ 20 ಶುರುವಾಗುತ್ತೆ. ಸೆಪ್ಟೆಂಬರ್ 10, 2025 ಕೊನೆಯ ದಿನಾಂಕ. ಸೆಪ್ಟೆಂಬರ್ 10? ಹೌದು. ಅರ್ಜಿ ಶುಲ್ಕ ಕಟ್ಟೋದಕ್ಕೂ ಅದೇ ಕೊನೆಯ ದಿನಾಂಕ. ಒಂದು ವೇಳೆ ಏನಾದರೂ ಟೆಕ್ನಿಕಲ್ ಸಮಸ್ಯೆ ಬಂದ್ರೆ ಅದಕ್ಕೊಂದು ಸಹಾಯವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ, 903-607-7155. ಓಕೆ, ಸಹಾಯವಾಣಿ ಕೂಡ ಇದೆ. ಅರ್ಜಿ ಶುಲ್ಕ ಎಷ್ಟಿದೆ? ಇದು ಸಾಮಾನ್ಯವಾಗಿ ಬೇರೆ ಬ್ಯಾಂಕ್ ಪರೀಕ್ಷೆಗಳಿಗೆ ಹೋಲಿಸಿದರೆ ಹೆಚ್ಚು ಕಡಿಮೆನಾ? ಶುಲ್ಕದ ವಿವರ ಹೀಗಿದೆ ನೋಡಿ. ಕಿರಿಯ ಸಹಾಯಕ ಹುದ್ದೆಗೆ SC ST ಪ್ರವರ್ಗ 1 ಅಂಗವಿಕಲರು, ಮಾಜಿ ಸೈನಿಕರಿಗೆ 750 ರೂಪಾಯಿ. 750? ಬೇರೆಯವರಿಗೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 1000 ರೂಪಾಯಿ. 1000? ಹೌದು. ಇನ್ನು ಅಟೆಂಡರ್ ಹುದ್ದೆಗೆ ಇದೇ ರಿಸರ್ವ್ಡ್ ಕ್ಯಾಟಗರಿಯವರಿಗೆ 600 ರೂಪಾಯಿ, ಬೇರೆಯವರಿಗೆ 800 ರೂಪಾಯಿ. 600 ಮತ್ತೆ 800? ಹೌದು. ಇದಕ್ಕೆ GST ಸೇರಿದೆ ಅಂತ ಹೇಳಿದ್ದಾರೆ. ಆದ್ರೆ ಆನ್ಲೈನ್ ಪೇಮೆಂಟ್ ಮಾಡುವಾಗ ಪ್ರಾಸೆಸಿಂಗ್ ಚಾರ್ಜ್ ಅಂತ ಸ್ವಲ್ಪ ಹೆಚ್ಚುರಿ ಬೀಳಬಹುದು. ಬೇರೆ ನೇಮಕಾತಿಗಳಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ಮಟ್ಟಿಗೆ ಸ್ಪರ್ಧಾತ್ಮಕವಾಗಿಯೇ ಇದೆ ಅಂತ ಹೇಳ್ಬೋದು. ಆದ್ರೆ ತುಂಬಾ ಕಡಿಮೆ ಅಂತೇನು ಹೇಳೋಕ್ಕಾಗಲ್ಲ. ಸರಿ. ಹಾಗಾದ್ರೆ ಅರ್ಜಿ ಹಾಕಿದ ಮೇಲೆ ಆಯ್ಕೆ ಪ್ರಕ್ರಿಯೆ ಹೇಗೆ? ಸುಮ್ನೆ ಮಾರ್ಕ್ಸ್ ನೋಡ್ತಾರಾ ಅಥವಾ ಪರೀಕ್ಷೆ ಇರುತ್ತಾ? ಇಲ್ಲ, ಖಂಡಿತ ಪರೀಕ್ಷೆ ಇದೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ, ಹೀಗೆ 2 ಹಂತಗಳು ಇರ್ತವೆ. ಓಕೆ, 2 ಹಂತಗಳು. ಹೌದು. ಕಿರಿಯ ಸಹಾಯಕ ಪರೀಕ್ಷೆಯಲ್ಲಿ ಕನ್ನಡ, ಆಮೇಲೆ ಜನರಲ್ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯಗಳು, ಭಾರತದ ಸಂವಿಧಾನ, ಈ ತರಹದ ವಿಷಯಗಳೆಲ್ಲ ಇರುತ್ತೆ. ಅಟೆಂಡರ್ ಪರೀಕ್ಷೆಯಲ್ಲಿ ಬಹುಶಃ ಕನ್ನಡ ಭಾಷಾ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಹೆಚ್ಚು ಒತ್ತು ಇರುತ್ತೆ. ಸರಿ.
ಪರೀಕ್ಷೆಯಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೋ ಅವರನ್ನ ಮೆರಿಟ್ ಆಧಾರದ ಮೇಲೆ ಶಾರ್ಟ್ಲಿಸ್ಟ್ ಮಾಡಿ ಸಂದರ್ಶನಕ್ಕೆ ಕರೀತಾರೆ. ಹಾಗಾದ್ರೆ ಫೈನಲ್ ಸೆಲೆಕ್ಷನ್ ಎರಡನ್ನೂ ಸೇರಿಸಿ ಮಾಡ್ತಾರಾ? ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ? ಹೌದು, ಖಂಡಿತ. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಮತ್ತು ಸಂದರ್ಶನದಲ್ಲಿ ತೋರಿಸಿದ ಸಾಮರ್ಥ್ಯ ಎರಡನ್ನೂ ಒಟ್ಟಾಗಿ ಪರಿಗಣಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನ ಸಿದ್ಧಪಡಿಸ್ತಾರೆ. ಇದು ಕೇವಲ ಅಂಕಗಳ ಆಟ ಅಲ್ಲ. ಸಂದರ್ಶನದಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ, ಕಮ್ಯುನಿಕೇಷನ್ ಸ್ಕಿಲ್ಸ್, ಸಂದರ್ಭಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಇದೆಲ್ಲವನ್ನೂ ನೋಡಬಹುದು. ಸರಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ವಿಚಾರಕ್ಕೆ ಬರೋಣ. ಸಂಬಳ. ಪೇ ಸ್ಕೇಲ್ ಹೇಗಿದೆ? ಖಂಡಿತ ಎಲ್ಲರಿಗೂ ಇದರಲ್ಲೇ ಹೆಚ್ಚು ಆಸಕ್ತಿ ಇರುತ್ತೆ. ಹೌದು, ಅದು ನಿಜ. ಕಿರಿಯ ಸಹಾಯಕರಿಗೆ ಪೇ ಸ್ಕೇಲ್ 61,300 ರೂಪಾಯಿಯಿಂದ 1,17,090 ರೂಪಾಯಿಯವರೆಗೆ ಇದೆ. ಓ, ಇದು ಚೆನ್ನಾಗಿದೆ ಅಲ್ಲ? ಹೌದು. ಇನ್ನು ಅಟೆಂಡರ್ಗಳಿಗೆ 44,042 ರೂಪಾಯಿಯಿಂದ 83,700 ವರೆಗೆ ಇದೆ. ಓಕೆ. ಇದು ಬೇಸಿಕ್ ಪೇ ಸ್ಕೇಲ್. ಇದರ ಜೊತೆಗೆ ತುಟ್ಟಿ ಭತ್ಯೆ ಅಂದ್ರೆ ಡಿಎ, ಮನೆ ಬಾಡಿಗೆ ಭತ್ಯೆ, ಎಚ್ಆರ್ಎ ಮತ್ತೆ ಬ್ಯಾಂಕಿನ ನಿಯಮಗಳ ಪ್ರಕಾರ ಬೇರೆ ಏನೇನ್ ಭತ್ಯೆಗಳಿವೆಯೋ ಅವೆಲ್ಲವೂ ಸಿಗ್ತವೆ. ಕೋಆಪರೇಟಿವ್ ಬ್ಯಾಂಕ್ ಆದ್ರೂ ಕೂಡ ಸಂಬಳದ ಪ್ಯಾಕೇಜ್ ನೋಡೋಕೆ ಆಕರ್ಷಕವಾಗಿ ಇದೆ ಅಂತ ಹೇಳ್ಬೋದು. ಹೌದು, ಖಂಡಿತ. ಬೇರೆ ಏನಾದರೂ ಮುಖ್ಯವಾದ ಸೂಚನೆಗಳು ಅಭ್ಯರ್ಥಿಗಳು ಗಮನಿಸಬೇಕಾದ್ದು? ಕೆಲವೊಂದು ಸಾಮಾನ್ಯ ಸೂಚನೆಗಳು ಇವೆ. ಪರೀಕ್ಷೆ ಅಥವಾ ಸಂದರ್ಶನಕ್ಕೆ ಹೋಗಿ ಬರಲು ಸ್ವಂತ ಖರ್ಚು ಮಾಡ್ಕೋಬೇಕು. ಅದಕ್ಕೆ ಟಿಎಡಿಎ ಇರೋಲ್ಲ. ಸರಿ. ಈಗಾಗ್ಲೇ ಎಲ್ಲಾದ್ರೂ ಸರ್ಕಾರಿ ಅಥವಾ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಸಂದರ್ಶನದ ಸಮಯಕ್ಕೆ ತಮ್ಮ ಇಲಾಖೆಯಿಂದ ಎನ್ಒಸಿ ಅಂದ್ರೆ ನಿರಪೇಕ್ಷಣಾ ಪತ್ರ ತರಬೇಕಾಗತ್ತೆ. ಎನ್ಒಸಿ ಬೇಕು. ಹೌದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಆಯ್ಕೆಯಾದ್ರೆ ಕರ್ನಾಟಕ ರಾಜ್ಯದೊಳಗೆ ಆ ಬ್ಯಾಂಕಿನ ಯಾವುದೇ ಶಾಖೆಯಲ್ಲಿ ಕೆಲಸ ಮಾಡಲು ಸಿದ್ಧರಿರ್ಬೇಕು. ಓಕೆ. ಪೋಸ್ಟಿಂಗ್ ಎಲ್ಲಿ ಬೇಕಾದ್ರೂ ಆಗ್ಬಹುದು. ಹೌದು. ಮತ್ತೆ ಅಂತಿಮವಾಗಿ ನೇಮಕಾತಿ ವಿಚಾರದಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯ ತೀರ್ಮಾನವೇ ಅಂತಿಮ ಅಂತಾನೂ ಹೇಳಿದ್ದಾರೆ. ಓಕೆ. ಹಾಗಾದ್ರೆ ಈ ಡೀಪ್ ಡೈವ್ನ ಸಾರಾಂಶವನ್ನು ಒಂದೊಂದ್ಸಾರಿ ನೋಡೋದಾದ್ರೆ, ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಟ್ಟು 74 ಹುದ್ದೆಗಳು ಖಾಲಿ ಇವೆ. ಹೌದು. ಅದರಲ್ಲಿ 62 ಕಿರಿಯ ಸಹಾಯಕರು, 12 ಅಟೆಂಡರ್. ವಿದ್ಯಾರ್ಹತೆ ಬಂದು ಕಿರಿಯ ಸಹಾಯಕರಿಗೆ ಪದವಿ, ಕನ್ನಡ ಜ್ಞಾನ, ಕಂಪ್ಯೂಟರ್ ಜ್ಞಾನ. ಅಟೆಂಡರ್ಗೆ ಎಸ್ಎಸ್ಎಲ್ಸಿ ಮತ್ತು ಕನ್ನಡ ಓದಿರ್ಬೇಕು. ಕರೆಕ್ಟ್. ಕರ್ನಾಟಕದ ನಿವಾಸಿಗಳಾಗಿರ್ಬೇಕು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಸೆಪ್ಟೆಂಬರ್ 10 ಕೊನೆಯ ದಿನಾಂಕ. ಹೌದು, ಎಲ್ಲ ಸರಿ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ನಡೆಯುತ್ತೆ. ನಿಗದಿತ ಶುಲ್ಕವನ್ನು ಆನ್ಲೈನ್ನಲ್ಲೇ ಕಟ್ಟಬೇಕು. ಹಾಗಾಗಿ ಅರ್ಹತೆ ಮತ್ತೆ ಆಸಕ್ತಿ ಇರೋರು ತಪ್ಪದೆ ಕೊನೆಯ ದಿನಾಂಕದೊಳಗೆ ಅರ್ಜಿ ಸಲ್ಲಿಸೋದು ಒಳ್ಳೆಯದು. ಈ ಎಲ್ಲಾ ಮಾಹಿತಿಯನ್ನ ನೋಡಿದ್ಮೇಲೆ ಒಂದು ಯೋಚನೆ ಬರ್ತದೆ ನೋಡಿ. ಇದು ಸಹಕಾರಿ ಬ್ಯಾಂಕ್ ಅಲ್ವಾ? ಹೌದು. ಹಾಗಾಗಿ ಆಯ್ಕೆ ಮಾಡುವಾಗ ಕೇವಲ ಪರೀಕ್ಷೆಯ ಅಂಕಗಳು ಅಥವಾ ಶೈಕ್ಷಣಿಕ ಅರ್ಹತೆ ಅಷ್ಟೇ ಮುಖ್ಯವೋ, ಅಥವಾ ಅಭ್ಯರ್ಥಿಗಳಲ್ಲಿ ಸಹಕಾರಿ ತತ್ವಗಳ ಬಗ್ಗೆ ಇರುವ ತಿಳುವಳಿಕೆ, ಸಮುದಾಯದ ಜೊತೆ ಬೆರೆಯುವ ಮನೋಭಾವ, ಅದಕ್ಕೇನಾದರೂ ಪ್ರಾಮುಖ್ಯತೆ ಸಿಗಬಹುದಾ? ಬಹುಶಃ ಸಂದರ್ಶನದಲ್ಲಿ ಈ ಅಂಶಗಳನ್ನು ಗಮನಿಸಬಹುದೇನೋ. ಇದು ಆಲೋಚಿಸಲು ಒಂದು ಕುತೂಹಲಕಾರಿ ಪ್ರಶ್ನೆ ಅನಿಸುತ್ತೆ.